ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಲಕ್ಷ್ಮೀ ದೇವಿಯ ಕೃಪೆಗೋಸ್ಕರ ನಿಮ್ಮ ಮನೆಯಲ್ಲಿ ಈ 5 ಅಭ್ಯಾಸಗಳನ್ನು ಬಿಡಬೇಕಾಗುತ್ತೆ. ಯಾವ ಅಭ್ಯಾಸಗಳು, ಆ 5 ಅಭ್ಯಾಸಗಳು ಯಾವ್ಯಾವ್ದು ಬಿಡಬೇಕು, ಯಾವ ತಪ್ಪುಗಳನ್ನು ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗೋದಿಲ್ಲ, ಮತ್ತು ಧನಾಕರ್ಷಣೆಗೋಸ್ಕರ ಅಂದರೆ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ನಾನು 2 ಟಿಪ್ಸ್ಗಳನ್ನು ಹೇಳ್ಕೊಡ್ತಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರಿಗೂ ಹಣ, ಐಶ್ವರ್ಯ, ಪ್ರಾಸ್ಪರಿಟಿ, ಅಬಂಡೆನ್ಸ್, ಹೆಲ್ತ್, ವೆಲ್ತ್ ಎಲ್ಲವೂ ಬೇಕು. ಬಟ್ ಇವೆಲ್ಲ ನಮ್ಮ ಲೈಫಲ್ಲಿ ಇರಬೇಕು ಅಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ, ಅನುಗ್ರಹ ಇರಲೇಬೇಕಾಗುತ್ತೆ ನಮ್ಮ ಮೇಲೆ. ಆದರೆ ನಾವು ಮಾಡುವಂಥ ಕೆಲವು ಸಣ್ಣ ತಪ್ಪುಗಳಿಂದ ಹಾಗೂ ಕೆಲವು ಅಭ್ಯಾಸಗಳಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಸಿಗೋದಿಲ್ಲ. ಧರ್ಮಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಅಂತ ಕರೆಯಲಾಗಿದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಮನೆ ಹಾಗೂ ಜಗತ್ತಿನಲ್ಲಿ ಸಂತೋಷದ ಜೊತೆಗೆ ಸಮೃದ್ಧಿಯೂ ಕೂಡ ನೆಲೆಯಾಗುತ್ತೆ. ಆದರೆ ಲಕ್ಷ್ಮೀ ದೇವಿಯು ಮುನಿಸ್ಕೊಂಡ್ರೆ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಬರುತ್ತೆ, ಹೆಲ್ತು, ವೆಲ್ತು ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ಮನುಷ್ಯನು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಬಯಸ್ತಾನೆ. ತನ್ನ ಮನೆ ಸಂತೋಷ ಹಾಗೂ ಸಮೃದ್ಧಿಯಿಂದ ತುಂಬಿರಬೇಕು ಅಂತ ನಿರೀಕ್ಷೆಯನ್ನು ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಇದು ಸಾಧ್ಯವಾಗಬೇಕು ಅಂದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗಬೇಕು. ಆ ಮನೆ ಲಕ್ಷ್ಮೀ ದೇವಿಗೆ ಇಷ್ಟ ಆದರೆ ಮಾತ್ರ ಆ ಲಕ್ಷ್ಮೀ ದೇವಿಯು ಅವರ ಮನಸ್ಸಿನ ಇಚ್ಛೆಗಳನ್ನು ಪರಿಪೂರ್ಣ ಮಾಡಿ ಅವರ ಮನೆಯಲ್ಲಿ ನೆಲೆಸಲು ಸಾಧ್ಯವಾಗುತ್ತೆ. ಆದ್ದರಿಂದ ನೀವು ಕೆಲವು ಅಂಶಗಳನ್ನು ಪಾಲಿಸಬೇಕಾಗುತ್ತೆ. ಮತ್ತು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ನೋಡೋಣ ಬನ್ನಿ. ನೀವೇನಾದರೂ ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮಿಯು ನಿಮ್ಮ ಮನೆಯ ಬಾಗಿಲ ಬಳಿಯಿಂದಲೇ ಬಂದ ಲಕ್ಷ್ಮಿ ಹಾಗೆ ವಾಪಸ್ ಹೋಗ್ತಾಳೆ ಅಂತ ಹೇಳಲಾಗಿದೆ. ಲಕ್ಷ್ಮೀ ದೇವಿಯು ಸ್ವಚ್ಛತೆ ಪ್ರಿಯಳವಳು, ಸ್ವಚ್ಛತೆಯನ್ನು ಪ್ರೀತಿಸ್ತಾಳೆ. ಮನೆ ಕೊಳಕಾಗಿದ್ದರೆ ಆಕೆಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳಿ, ಮನೆಯನ್ನು ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಮನೆ ಚಿಕ್ಕದಾಗಿದ್ದರೂ ಸರಿ, ದೊಡ್ಡದಾಗಿದ್ದರೂ ಸರಿ ತುಂಬ ಚೊಕ್ಕವಾಗಿ ನೀಟಾಗಿ ಇಟ್ಕೋಬೇಕಾಗುತ್ತೆ. ವಸ್ತುಗಳನ್ನು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಬುಕ್ಸ್ ಆಗಲಿ, ಬಟ್ಟೆಗಳಾಗಲಿ ಅಸ್ತವ್ಯಸ್ತವಾಗಿ ಎಲ್ಲಂದರೆ ಅಲ್ಲಿ ಇಡಬಾರ್ದು. ಅದನ್ನು ಸರಿಯಾದ ಪ್ಲೇಸಲ್ಲಿ ಕರೆಕ್ಟಾಗಿ ಅರೇಂಜ್ ಮಾಡಿ ಇಡೋದ್ರಿಂದ ಲಕ್ಷ್ಮೀ ದೇವಿಗೆ ನಿಮ್ಮ ಮನೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಿಮ್ಮ ಮನಸ್ಸಿಗೂ ಕೂಡ ತುಂಬ ಪ್ರಫುಲ್ಲವಾಗಿರುತ್ತೆ. ಮನೆ ಕ್ಲೀನಾಗಿದ್ದಾಗ ನೋಡಿ, ಮನಸ್ಸು ಸಹ ತುಂಬ ಖುಷಿಯಾಗಿ ಉಲ್ಲಾಸ, ಉತ್ಸಾಹಭರಿತವಾಗುತ್ತೆ. ಲಕ್ಷ್ಮೀ ದೇವಿಯು ಅಂಥ ಮನೆಯಲ್ಲಿ ಪ್ರಸನ್ನವಾಗಿ ನೆಲೆಸುತ್ತಾಳೆ. ಎರಡನೆಯದಾಗಿ, ಹಣವನ್ನು ಸುಮ್ಮನೆ ವ್ಯರ್ಥ ಮಾಡುವ ಅಭ್ಯಾಸವಿರುವವರು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯೋದಿಲ್ಲ. ಹಣವನ್ನು ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಖರ್ಚು ಮಾಡಬೇಕಾಗುತ್ತೆ. ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟನ್ನು ಮಾತ್ರ ಖರ್ಚು ಮಾಡಬೇಕು. ಬೇಕಾಬಿಟ್ಟು ಹಣವನ್ನು ಖರ್ಚು ಮಾಡೋದು, ಒಬ್ಬೊಬ್ಬರು ನೋಡಿ ಕೈಯಲ್ಲಿ ಹಣ ಇದ್ದರೆ ಸಾಕು, ಅಥವಾ ಮಂತ್ಲಿ ಸ್ಯಾಲ್ರಿ ಬರೋದನ್ನೇ ಕಾಯ್ತಿರ್ತಾರೆ. ಸ್ಯಾಲ್ರಿ ಬಂದ ತಕ್ಷಣ ಪ್ಲಾನಿಂಗ್ ಇರೋದಿಲ್ಲ ಅವ್ರಿಗೆ ಹೇಗೆ ಖರ್ಚು ಮಾಡಬೇಕು ಅಂತ. ಮನಸ್ಸೋ ಇಚ್ಛೆ ಹೇಗೆ ಬೇಕೋ ಹಾಗೆ ಖರ್ಚು ಮಾಡಿ ಕೈಯನ್ನು ಬೇಗ ಖಾಲಿ ಮಾಡ್ಕೊಳ್ಬಿಡ್ತಾರೆ. ಹಣ ಖರ್ಚು ಮಾಡೋ ಮುಂಚೆ ಪ್ಲಾನಿಂಗ್ ಇರಬೇಕು. ಮನಿ ಬಜೆಟ್ ಮಾಡಬೇಕು, ಮಂತ್ಲಿ ಪ್ಲ್ಯಾನ್ ಮಾಡಬೇಕು, ಡೈಲಿ ಪ್ಲ್ಯಾನ್ ಮಾಡಬೇಕು. ದುಡ್ಡಿನ ಬಗ್ಗೆ ನೀವು ಪ್ರತಿನಿತ್ಯ ಮಾಡುವಂಥ ಖರ್ಚುಗಳನ್ನು ಒಂದು ಬುಕ್ಕಲ್ಲಿ ಬರೆದು ನೋಡಿ. ಆಗ ನಿಮಗೆ ತಿಳಿಯುತ್ತೆ ನಾವು ಎಷ್ಟು ವೇಸ್ಟ್ ಖರ್ಚು ಮಾಡ್ತಿದ್ದೀವಿ, ಎಷ್ಟು ಯೂಸ್ಫುಲ್ಲಾಗಿ ಖರ್ಚು ಮಾಡ್ತಾ ಇದ್ದೀವಿ ಅಂತ. ಆಗ ಸರಿಯಾದ ಮನಿ ಪ್ಲ್ಯಾನಿಂಗ್ನ ನೀವು ಮಾಡ್ಕೋಬಹುದು. ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ ಲೆಕ್ಕ ಬರೆಯೋದಕ್ಕೆ. ಆಗ ನೋಡಿ ಎಂಥ ಮಿರಾಕಲ್ ಆಗುತ್ತೆ ನಿಮ್ಮ ಲೈಫಲ್ಲಿ. ವಿಶೇಷವಾಗಿ ಜೂಜಾಟದಂತಹ ದುರಭ್ಯಾಸದ ಮೂಲಕ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಈ ರೀತಿ ಜೂಜಾಡುವವರನ್ನು ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕೆಟ್ಟ ಅಭ್ಯಾಸಗಳಿಗೆ ಯೂಸ್ ಮಾಡುವ ಬದಲು ಬಹಳ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕಾಗುತ್ತೆ. ಮೂರನೆಯದಾಗಿ, ಆಹಾರವನ್ನು ತಟ್ಟೆಯಲ್ಲಿ ಹಾಗೆಯೇ ಬಿಡುವವರ ಮೇಲೆ, ಆಹಾರವನ್ನು ಗೌರವ ಕೊಡೋದಿಲ್ಲ ಅಂಥವರ ಮೇಲೆ ಲಕ್ಷ್ಮೀ ದೇವಿಯು ಕೋಪಗೊಳ್ತಾಳೆ. ಅಂತಹ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸೋದಿಲ್ಲ. ಮನೆಯಲ್ಲಿ ಬಡತನವಿದ್ರೂ ಸರಿ, ನಿಮ್ಮ ಕುಟುಂಬಕ್ಕೆ ಲಕ್ಷ್ಮಿ ಆಶೀರ್ವಾದ ಬೇಕು ಅಂದರೆ ನೀವು ತಿನ್ನುವಂತಹ ಆಹಾರ, ನಾವು ಸೇವಿಸುವಂತಹ ಆಹಾರವನ್ನು ಬಹಳ ಗೌರವಿಸಬೇಕಾಗುತ್ತೆ. ತಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಬೆಳೆಸ್ಕೊಳ್ಳಿ. ಅನ್ನವನ್ನು ವೇಸ್ಟ್ ಮಾಡಬಾರ್ದು. ಯಾಕಂದರೆ ಅನ್ನದಲ್ಲಿ ಸಾಕ್ಷಾತ್ ಅನ್ನಪೂರ್ಣೆಯ ಸಂಕೇತವಾಗಿರುತ್ತೆ. ಅನ್ನಪೂರ್ಣೆಯ ನೆಲೆಸಿರ್ತಾಳೆ. ನಾವು ತಟ್ಟೆಯಲ್ಲಿ ಊಟ ಅಥವಾ ಅನ್ನವನ್ನು ಬಿಡೋದ್ರಿಂದ ಅನ್ನಪೂರ್ಣ ದೇವಿಗೆ ಅವಮಾನ ಮಾಡಿದ ಹಾಗಾಗುತ್ತೆ. ಆದ್ದರಿಂದ ಈ ಅಭ್ಯಾಸವನ್ನು ಖಂಡಿತವಾಗೂ ಬಿಡಬೇಕಾಗುತ್ತೆ.
ನಾಲ್ಕನೆಯದಾಗಿ ಸೂರ್ಯೋದಯದ ನಂತರವೂ ಹಾಸಿಗೆಯಿಂದ ಹೇಳದೆ ತುಂಬ ತಡವಾಗಿ ಎಚ್ಚರಗೊಳ್ಳುವವರಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗೋದಿಲ್ಲ. ಸೂರ್ಯ ಹುಟ್ಟುವ ಮೊದಲೇ ಅಂದರೆ ಬೆಳಗಿನ ಜಾವ 6 ಗಂಟೆಯ ಮೊದಲು ಯಾರು ಎದ್ದಿರ್ತಾರೋ, ಆಯುರ್ವೇದ ಶಾಸ್ತ್ರದ ಪ್ರಕಾರನೂ ಸಹ ಬೆಳಗಿನ ಜಾವ ಸೂರ್ಯ ಉದಯಕ್ಕೆ ಮುಂಚೆ ಎದ್ದೇಳುವವರಿಗೆ ಸೂರ್ಯನ ವಿಶೇಷ ಆಶೀರ್ವಾದದಿಂದ ಅವರಿಗೆ ಅನಾರೋಗ್ಯದ ಸಮಸ್ಯೆಗಳು ಬರೋದೇ ಇಲ್ಲ. ಬಂದರೂ ತುಂಬ ಕಡಿಮೆ ಇರುತ್ತೆ, ತುಂಬ ಆರೋಗ್ಯವಂತರಾಗಿ ತುಂಬ ಹೆಲ್ತಿಯಾಗಿರ್ತಾರೆ ಅಂತ ಹೇಳಲಾಗಿದೆ ಆಯುರ್ವೇದ ಶಾಸ್ತ್ರದಲ್ಲಿ. ಅದೇ ರೀತಿ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಬಟ್ ನೀವು ಆರೋಗ್ಯವಂತರಾಗಿದ್ದರೆ ಆ ಹಾಸ್ಪಿಟಲಿಗೆ ಖರ್ಚು ಮಾಡುವಂತಹ ಹಣದ ಸೇವಿಂಗ್ಸ್ ಜೊತೆಗೆ ನೀವು ತುಂಬ ಹ್ಯಾಪಿ ಆ್ಯಂಡ್ ಹೆಲ್ತಿಯಾಗಿರ್ಬೋದು ಮತ್ತು ಆ್ಯಕ್ಟಿವ್ ಆ್ಯಂಡ್ ಎನರ್ಜಿಟಿಕ್ ಆಗಿರಬಹುದು. ಬೆಳಗಿನ ಜಾವ ಬೇಗ ಎದ್ದೇಳಬೇಕಾಗುತ್ತೆ ಸೂರ್ಯ ಉದಯಕ್ಕೆ ಮುಂಚೆ. ಜೊತೆಗೆ ಸಂಜೆ ವೇಳೆ ಮಲಗುವವರ ಮನೆಯಲ್ಲಿಯೂ ಸಹ ಲಕ್ಷ್ಮೀ ದೇವಿಯು ನೆಲೆಸೋದಿಲ್ಲ. ಸೂರ್ಯ ಮುಳುಗಿದ ನಂತರವೂ ಸಹ ಅಂದರೆ 5ರಿಂದ 6 ಗಂಟೆ 7 ಗಂಟೆ ಆ ಟೈಮಲ್ಲೂ ಸಹ ನಿದ್ದೆ ಮಾಡಬಾರ್ದು. ಈ ರೀತಿ ಮಾಡಿದ್ರೆ ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗ್ತೀರಾ. ಆದ್ದರಿಂದ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಎದ್ದೇಳಬೇಕು. ಮತ್ತು ಸೂರ್ಯ ಮುಳುಗಿದ ಮೇಲೆ ನಿದ್ದೆ ಮಾಡುವ ಅಭ್ಯಾಸವಿದ್ದರೆ ಖಂಡಿತವಾಗೂ ತಪ್ಪಿಸಬೇಕಾಗುತ್ತೆ. ಮತ್ತು ಆರೋಗ್ಯದ ಜೊತೆಗೆ ಐಶ್ವರ್ಯ, ವೆಲ್ತು ಎಲ್ಲವನ್ನು ಪಡ್ಕೊಳ್ಬಹುದು ನೀವು ಈ ಅಭ್ಯಾಸವನ್ನು ಬಿಡೋದ್ರಿಂದ. ಈ 4 ಅಭ್ಯಾಸಗಳನ್ನು ಬಿಡೋದರ ಜೊತೆಗೆ ಹಣದ ಆಕರ್ಷಣೆ ಹೇಗೆ ಮಾಡ್ಕೊಳ್ಳೋದು 2 ಟಿಪ್ಗಳನ್ನು ಹೇಳ್ಕೊಡ್ತೇನೆ. ಹಣದ ಆಕರ್ಷಣೆಗೋಸ್ಕರ ನಿಮ್ಮ ಎಡಗೈನ ಶುಕ್ರಪರ್ವದ ಮೇಲೆ ಅಂದರೆ ಹೆಬ್ಬೆರಳಿನ ಕೆಳಗಡೆ, ಅದನ್ನು ನಾವು ಶುಕ್ರಪರ್ವ ಅಂತ ಕರಿತೀವಿ, ಆ ಪರ್ವದ ಮೇಲೆ ಗ್ರೀನ್ ಪೆನ್ನನ್ನು ತಗೊಳ್ಳಿ. ಗ್ರೀನ್ ಪೆನ್ನಿಂದ 33 ಅಂದರೆ ಗ್ರೀನ್ ಪೆನ್ ಅಂದರೆ ಗ್ರೀನ್ ಇಂಕ್ ಆಗಿರಬೇಕು. 33 33 ಅಥವಾ 24 24 3 + 3 ಅಂದರೆ 6 ಶುಕ್ರನ ಸಂಖ್ಯೆ ಮತ್ತು 2 4 ಕೂಡಿದ್ರೂ ಸಹ 6 ಆಗುತ್ತೆ. ಶುಕ್ರ ಅಂದರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಸಂಖ್ಯೆ. ಅದು ಶುಕ್ರಕ್ಕೆ ಅಧಿದೇವತೆ ಲಕ್ಷ್ಮೀ ದೇವಿ ಆಗಿರ್ತಾರೆ. ಆದ್ದರಿಂದ ನೀವು ನಿಮ್ಮ ಶುಕ್ರ ಪರ್ವದ ಮೇಲೆ ಈ 2ರಲ್ಲಿ ಒಂದು ನಂಬರ್ನ ಬರ್ಕೊಳ್ಬೇಕಾಗುತ್ತೆ. ಆ ನಂಬರ್ ಮೇಲೆ ಒಂದು ಟ್ರಯಾಂಗಲ್ನ ಡ್ರಾ ಮಾಡಬೇಕು. ಅಂದರೆ ಒಂದು ತ್ರಿಭುಜಾಕಾರದ ರಚನೆಯನ್ನು ಮಾಡಿ ಆ ತ್ರಿಭುಜದ ಒಳಗಡೆ ಈ 2 ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ನಿಮ್ಗೆ ಯಾವ್ದು ಇಷ್ಟನೋ ಅದು ಬರ್ಕೊಳ್ಳಿ. ನಿಮ್ಮ ಫೇವ್ರೆಟ್ ಅಥವಾ ನಿಮ್ಮ ಲಕ್ಕಿ ನಂಬರ್ 2ರಲ್ಲಿ ಒಂದನ್ನು ಪ್ರತಿದಿನ ಬರ್ಕೊಳ್ತಾ ಬನ್ನಿ ನಿಮ್ಮ ಹಸ್ತದ ಮೇಲೆ. ಇದು ಮ್ಯಾಗ್ನೆಟ್ ರೀತಿ ವರ್ಕ್ ಮಾಡುತ್ತೆ. ನಿಮ್ಮ ಹತ್ತಿರ ಹಣ ಹುಡುಕಿಕೊಂಡು ಬರುತ್ತೆ. ಅಂದರೆ ನಿಮಗೆ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗುತ್ತೆ ಮತ್ತು ಹಣದಲ್ಲಿರುವಂಥ ಬ್ಲಾಕೇಜ್ಗಳು ಕಡಿಮೆ ಆಗುತ್ತೆ. ಬರುವಂತಹ ಹಣ ಸರಾಗವಾಗಿ ಬಂದು ನಿಮ್ಮ ಕೈ ಸೇರುತ್ತೆ. ಇದರ ಜೊತೆಗೆ ನಿಮ್ಮ ಹೆಬ್ಬೆರಳಿನ ಮೇಲೆ ಅಂದರೆ ತಮ್ ಫಿಂಗರ್ ಮೇಲೆ ಜಾಸ್ಮಿನ್ ಆಯಿಲ್ ಅಂತ ಸಿಗುತ್ತೆ, ಅದನ್ನು ತಗೋಬೇಕಾಗುತ್ತೆ. ನೀವು ಗಂಧಿಗೆ ಅಂಗಡಿ ಅಲ್ಲೆಲ್ಲ ಸಿಗುತ್ತೆ. ಪ್ಯೂರ್ ಜಾಸ್ಮಿನ್ ಆಯಿಲನ್ನು ತಗೊಳ್ಳಿ, ಮಲ್ಲಿಗೆ ಎಣ್ಣೆಯನ್ನು ತಗೋಬೇಕಾಗುತ್ತೆ. ಇದರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ, ತುಂಬ ಸುವಾಸನೆಯುಕ್ತವಾಗಿರುತ್ತೆ. ಈ ಜಾಸ್ಮಿನ್ ಆಯಿಲನ್ನು ನೀವು ಶುಕ್ರನಿಗೆ ಕಾರಕ, ಈ ಜಾಸ್ಮಿನ್ ಆಯಿಲ್ನ ಶುಕ್ರನಿಗೆ ಕಾರಕ ಅಂತ ಕರಿತೀವಿ. ಈ ಎಣ್ಣೆಯನ್ನು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಒಂದು ಟೈಮು ನಿಮ್ಮ ಹೆಬ್ಬೆರಳಿನ ಮೇಲ್ಭಾಗದಲ್ಲಿ ಒಂದೇ ಒಂದು ಡ್ರಾಪ್ ಹಾಕ್ಕೊಂಡು ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ತಮ್ ಫಿಂಗರ್ನ ಮೇಲೆ 1 ಡ್ರಾಪ್ ಜಾಸ್ಮಿನ್ ಆಯಿಲನ್ನು ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡುವುದರಿಂದ ನಿಮಗೆ ಮನಿ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.